ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಒಂದು ಬಿಗ್ ಅಪ್ಡೇಟ್ ಕೊಡಬೇಕಾಗಿದೆ ಇವತ್ತಿನ ವಿಡಿಯೋದಲ್ಲಿ. ಸೊ ಈಗಾಗಲೇ ಸಾಕಷ್ಟು ದಿನಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಕಾಯ್ತಾ ಇದ್ದೀರಾ. ಸೊ ಇಲ್ಲ, ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ಬರ್ತಾ ಇದೆ, ವಿಡಿಯೋಗಳು ನ್ಯೂಸ್ಗಳೆಲ್ಲ ಇದೇ ವಿಚಾರ ಬರ್ತಾ ಇರೋವಂಥದ್ದು. ಸೊ ವೃದ್ಧರಿಗೆ ಮಾಶಾಸನಕ್ಕೆ ಏನು ಬರ್ತಾ ಇತ್ತು ಅದಕ್ಕೆ ಕತ್ತರಿ ಬಿದ್ದಿದೆ ಅಂತೇಳಿ ಸಾಕಷ್ಟು ವಿಡಿಯೋಗಳಾಗಿರ್ಬೋದು, ನ್ಯೂಸ್ಗಳಾಗಿರ್ಬೋದು ಇದೇ ಏನೋ ಮಾತುಕತೆ ಆಗ್ತಾ ಇರೋವಂಥದ್ದು. ಸೊ ಇದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನೀಡಬೇಕಾಗಿದೆ. ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2-3 ತಿಂಗಳಿಂದ ಪಿಂಚಣಿ ಹಣ ಬಂದೇ ಇಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ಗಳು ಮಾಡಿ ತಿಳಿಸ್ತಾ ಇದ್ರ. ಸೊ ಇದಲ್ಲದೆ ನ್ಯೂಸ್ಗಳಲ್ಲಾಗಿರ್ಬೋದು ಅಥವಾ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಎನಿ ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಿದ್ರೂ ಸಾಕು, ಈ ಒಂದು ಏನು ಪಿಂಚಣಿ ಹಣ ಬಿಡುಗಡೆ ಆಗಬೇಕಾಗಿದೆ ಅದ್ರ ಬಗ್ಗೆನೇ ಎಲ್ಲ ಕಡೆ ನ್ಯೂಸ್ಗಳು ಬರ್ತಾ ಇದೆ. ಸೊ ಎಲ್ಲರದ್ದು ಏನಪ್ಪ ಅಂತಂದರೆ 2-3 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ, ಏನು ಮಾಡ್ತಾ ಇದ್ದಾರೆ ಪಿಂಚಣಿ ಹಣ ಅಂತೇಳಿ. ಸೊ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತೇಳಿ ನನಗೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರಾ. ಆ್ಯಂಡ್ ಇನ್ನೂ ಕೆಲವು ಜನ ಬಂದುಬಿಟ್ಟು ಇದೆಲ್ಲ ಫೇಕ್ ನ್ಯೂಸು ನಂಬೇಡಿ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ. ಸೊ ಏನಪ್ಪ ಆಗ್ತಾ ಇದೆ ಅಂತಂದರೆ, ಈ ಒಂದು ಪಿಂಚಣಿ ಹಣಕ್ಕೆ 10 ಕೋಟಿ ಸಮಥಿಂಗ್ ಅಷ್ಟು ಹಣವನ್ನು ತೆಗೆದಿಡ್ತಾರೆ. ಪ್ರತಿ ತಿಂಗಳು ಕೂಡ 10 ಕೋಟಿಯಷ್ಟು ಹಣವನ್ನು ತೆಗೆದಿಡ್ತಾ ಇದ್ರಂತೆ ಸರ್ಕಾರ. ಈ ಸರಿ ಕೂಡ 10 ಕೋಟಿಯಷ್ಟು ಹಣ ತೆಗೆದು ಇಟ್ಟಿದ್ದಾರಂತೆ, ಆದರೂ ಕೂಡ ಹಣವನ್ನು ಜಮೆ ಮಾಡ್ತಾ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದು ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಇಲ್ಲಿ ಏನಾಗ್ತಿದೆ ಅಂತಂದರೆ, ಪಂಚ ಗ್ಯಾರಂಟಿಗಳಿಂದನೇ ಪಿಂಚಣಿ ಹಣಕ್ಕೆ ಹೊಡೆತ ಬಿದ್ದಿದೆಯಾ ಅನ್ನೋ ಒಂದು ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅದು ಖಂಡಿತವಾಗ್ಲೂ ಕೂಡ ನಿಜ. ಏನು ಸರ್ಕಾರ ಅಧಿಕಾರಕ್ಕೆ ಬಂದು ಏನು ಈ ಒಂದು ಪಂಚ ಗ್ಯಾರಂಟಿಗಳು ಜಾರಿಗೆ ತಂದ್ರಲ್ಲ, ಆ ಒಂದು ಟೈಮಿಂದನೇ ಈ ಒಂದು ಏನು ಯಾವಾಗಲೂ ಕೊಡ್ತದಂಥ ಯೋಜನೆಗಳಿಗೆ ಕತ್ತರಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಈ ಒಂದು ಪಿಂಚಣಿ ಯೋಜನೆ ಅಂತಲೂ ಹೇಳ್ಬೋದು. ಸೊ ಸಾಕಷ್ಟು ದಿನಗಳಿಂದ ಇದು ನಿನ್ನೆ ಮೊನ್ನೆ ಸಮಸ್ಯೆ ಎಲ್ಲ, ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಾಗಿಂದನೂ ಕೂಡ ಈ ಒಂದು ಸಮಸ್ಯೆಗಳನ್ನ, ಅಂದರೆ ಪಿಂಚಣಿ ಬರದೇ ಇರೋಂಥ ಸಮಸ್ಯೆಗಳನ್ನ ಪಿಂಚಣಿದಾರರೆಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ. ಸೊ ಬರೀ ಪಿಂಚಣಿ ಹಣ ಅಂತ ಮಾತ್ರ ಬೇರೆ ಯೋಜನೆಗಳು ಕೂಡ ಈ ಒಂದು ಯೋಜನೆಗಳಿಂದ, ಅಂದರೆ ಗ್ಯಾರಂಟಿ ಯೋಜನೆಗಳಿಂದ ಸಮಸ್ಯೆಗಳು ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ, ಸರ್ಕಾರಕ್ಕೂ ತಿಳಿಸ್ತಾ ಇದ್ದಾರೆ, ಲೆಟರ್ಗಳು ಬರೆಯೋದ್ರ ಮುಖಾಂತರ ಕೂಡ ಹಾಕ್ತಾ ಇದ್ದಾರೆ. ಆ್ಯಂಡ್ ಮೀಡಿಯಾದಲ್ಲಾಗಿರ್ಬೋದು ಎಲ್ಲ ಕಡೆಯಿಂದನೂ ಕೂಡ ತಿಳಿಸ್ತಾ ಇದ್ದಾರೆ. ಬಟ್ ಆದರೂ ಕೂಡ ಸರ್ಕಾರದವರು ಇದ್ರ ಬಗ್ಗೆ ಏನೂ ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಪಿಂಚಣಿ ಹಣ ಬಂದುಬಿಟ್ಟು ಇನ್ನೂ ಕೂಡ 2-3 ತಿಂಗಳಿಂದ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಕಡೆ ಅಪ್ಡೇಟ್ಗಳು ಬರ್ತಾ ಇದೆ, ಇಲ್ಲ ಈಗಾಗಲೇ 2,400 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋಂಥವ್ರು ನಿಮ್ಮ ಅಭಿಪ್ರಾಯ ಏನು? ಸೊ ನಿಮ್ಮ ಕೆಲವೊಂದು ಕಡೆ ಬಾಗಲಕೋಟೆ ಜಿಲ್ಲೆಗಳನ್ನಿಸುತ್ತೆ. ಸೊ ಅಲ್ಲೆಲ್ಲ ಇರುವಂಥ ವೃದ್ಧರು ಏನು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರು, ವಿಧವರಾಗಿರ್ಬೋದು, ವಿಕಲಚೇತನವರಾಗಿರ್ಬೋದು, ಸದ್ಯ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು. ಸೊ ಸಾಕಷ್ಟು ಪಿಂಚಣಿದಾರರು ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಮೀಡಿಯಾ ಮುಖಾಂತರ ತುಂಬ ಚೆನ್ನಾಗಿ ಬೈದಿದ್ದಾರೆ ಸರ್ಕಾರಕ್ಕೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಈ ಥರ ಮಾಡ್ತಾ ಇದ್ರಲ್ಲ ಅಂಥೇಳಿ ಸರ್ಕಾರಕ್ಕೆ ವೃದ್ಧರೆಲ್ಲರೂ ಕೂಡ ಬೈದಿದ್ದಾರೆ ಕೂಡ. ಸೊ ನಿಮ್ಮ ಅನಿಸಿಕೆಗಳೇನು? ಇಲ್ಲ ಇದ್ರ ಬಗ್ಗೆ ಏನಾದರೂ ನೀವು ಕೂಡ ಎಚ್ಚೆತ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ತಿಳಿಸ್ಬೇಕು ಅಂದ್ಕೊಳ್ತೀರಾ, ಅಥವಾ ಇಲ್ಲ ನಿಮ್ಮ ಅಭಿಪ್ರಾಯ ಏನೋದನ್ನು ದಯವಿಟ್ಟು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಸಾಕಷ್ಟು ಜನರಿಗೆ ಈ ಒಂದು ವಿಚಾರ ತಲುಪಬೇಕಾಗಿದೆ, ಸರ್ಕಾರಕ್ಕೂ ಕೂಡ ಮುಟ್ಟಬೇಕಾಗಿದೆ. ಸೊ ಎಲ್ಲ ಕಡೆ ಕೂಡ ಇದೇ ವಿಚಾರ ನಡೀತಾ ಇರೋವಂಥದ್ದು. ಸೊ ನಿಮ್ಮ ಸಮಸ್ಯೆಗಳು ಏನಿದೆ, ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ, ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗಬೇಕು, ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆದಷ್ಟು ಬೇಗ ಸಿಗಬೇಕು ಅಂದರೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಸೊ ಕಮೆಂಟ್ ಮಾಡಿದ್ರೇ ಸರ್ಕಾರಕ್ಕೆ ಕೂಡ ತಲುಪುವಂಥದ್ದು, ನಿಮ್ಮ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗುವಂಥದ್ದು. ಸೊ ಬಾಗಲಕೋಟೆ ಜನಗಳಿಂದ ಆಗಿರ್ಬೋದು, ಸೊ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಜನರು ಕೂಡ, ಅಂದರೆ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋವಂಥ ಎಲ್ಲರೂ ಕೂಡ ಸರ್ಕಾರಕ್ಕೆ ಲೆಟರ್ಗಳು ಬರಿತಾ ಇದ್ದಾರೆ. ಜೊತೆಗೆ ಅವರೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮೀಡಿಯಾ ಮುಖಾಂತರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು, ಅವರೇ ಸ್ವತಃ ಫೋನಲ್ಲಿ ವಿಡಿಯೋ ಮಾಡಿ ಕಳಿಸೋದ್ರ ಮುಖಾಂತರ ಆಗಿರ್ಬೋದು. ಸೊ ಹಾಗಾಗಿಬಿಟ್ಟು ನಿಮ್ಮ ಅನಿಸಿಕೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ. ಸೊ ಹಾಗಾಗಿಬಿಟ್ಟು ನಿಮ್ಮ ಅನಿಸಿಕೆಗಳು ಏನಂತೇಳಿ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.